ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾಗ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕ್ವಾಲಿಫಿಕೇಷನ್ ರಿಲೇಟೆಡ್ ಇಂಟರ್ವ್ಯೂನಲ್ಲಿ ಯಾವೆಲ್ಲ ಕ್ವಶನ್ಸ್ ಕೇಳ್ತಾರೆ, ಜೊತೆಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್ ಮೇಲೇ ಇಂಟರ್ವ್ಯೂನಲ್ಲಿ ಕ್ವಶನ್ಸ್ ಕೇಳ್ತಾರಾ, ಹಾಗೆ ಇಂಟರ್ವ್ಯೂಗೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಾ, ಯಾವೆಲ್ಲ ದಾಖಲಾತಿಗಳನ್ನು ನೀವು ಕಡ್ಡಾಯವಾಗಿ ಹಾಜರುಪಡಿಸಬೇಕು, ಜೊತೆಗೆ ಇಂಟರ್ವ್ಯೂನ ಇಂಗ್ಲೀಷಲ್ಲಿ ಮಾಡ್ತಾರಾ ಅಥವಾ ಕನ್ನಡದಲ್ಲಿ ಮಾಡ್ತಾರಾ, ನಾವು ಯಾವುದರಲ್ಲಿ ಇಂಟರ್ವ್ಯೂನಲ್ಲಿ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಇಂಟರ್ವ್ಯೂನಲ್ಲಿ ಯಾವೆಲ್ಲ ಟಾಪಿಕ್ ಬಗ್ಗೆ ಇಂಪಾರ್ಟೆಂಟಾಗಿ ಕ್ವಶನ್ಸ್ನ ಕೇಳ್ತಾರೆ, ಹಾಗೆ ಯಾವ್ಯಾವ ಟಾಪಿಕ್ನ ನಾವು ಮೇಯ್ನಾಗಿ ನೋಡ್ಕೊಬೇಕು ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಕೊಡಗು DCC ಬ್ಯಾಂಕ್ ಅವರು ಏನು ಕಟ್ ಆಫ್ನ ಬಿಟ್ಟಿದ್ದಾರೆ, ಯಾರೆಲ್ಲ ಕಟ್ ಆಫ್ ಲಿಸ್ಟಲ್ಲಿ ನಿಮ್ಮ ಒಂದು ಸ್ಕೋರ್ ಸೆಲೆಕ್ಷನ್ ಆಗಿದೆ, ನೀವು ಯಾವ ಕ್ಯಾಟಗರಿ ಮತ್ತು ನಿಮ್ಮ ಸ್ಕೋರ್ ಎಷ್ಟು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿದ್ರೆ, ಬೇರೆಯವರು ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ತಿಳಿಸಿದ್ರೆ ಕ್ಯಾಟಗರಿ ವೈಸ್ ಕಟ್ ಆಫ್ಗೆ ನಿಂತಿರೋರು ಯಾರೆಲ್ಲ ಸೆಲೆಕ್ಷನ್ ಆದ್ರಿ ಇಂಟರ್ವ್ಯೂನಲ್ಲಿ ಅನ್ನೋದು ಈ ವಿಡಿಯೋ ಮೂಲಕ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇಂಟರ್ವ್ಯೂ ಸೆಲೆಕ್ಷನ್ ಆದಮೇಲೆ ಇಂಟರ್ವ್ಯೂ ಸೆಲೆಕ್ಷನ್ ಲೆಟರ್ನ ನಿಮಗೆ ಕಳಿಸಲಾಗುತ್ತಲ್ಲ, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮುಖಾಂತರ ನಿಮ್ಮ ಮತ್ತು ಪ್ರತಿಯೊಬ್ಬರ ಒಂದು ಸ್ಕೋರ್ನ ತಿಳ್ಕೊಂಡಾಗ ನಿಮಗೂ ಮತ್ತು ಅವರಿಗೂ ಎಷ್ಟು ಸ್ಕೋರಲ್ಲಿ ವ್ಯತ್ಯಾಸ ಇದೆ ಮತ್ತು ಯಾರೆಲ್ಲ ಸೆಲೆಕ್ಷನ್ ಆದ್ರಿ ಅಂತ ನಿಮ್ಮಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಸ್ಕೋರು ಮತ್ತು ಯಾವ ಕ್ಯಾಟಗರಿ ಅನ್ನೋದನ್ನ ಕಮೆಂಟ್ ಮಾಡಿ. ಜೊತೆಗೆ ನಿಮಗೂ ಮತ್ತು ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ಅವರು ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲೇ ಕ್ಲಾರಿಫೈ ಕೊಡೋ ಚಾನ್ಸಸ್ ಇರೋದ್ರಿಂದ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ಇನ್ನು ಇಂಟರ್ವ್ಯೂಗೆ ದಾಖಲಾತಿಗಳನ್ನ ಸಂಬಂಧಪಟ್ಟಂತೆ ಸಬ್ಮಿಟ್ ಮಾಡೋ ವಿಚಾರಕ್ಕೆ ಬಂದರೆ, ನೀವು ಏನು SLC PUC ಡಿಗ್ರಿ ಮತ್ತು ಸೆಮಿಸ್ಟ್ರ್ ವೈಸು ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು. ಇನ್ನು ರೂರಲ್ ವೈಸ್ ಏನಾದರೂ ನೀವು ಒಂದು ಮೀಸಲಾತಿ ಕೇಳಿದರೆ ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ಮು, ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ ಏನಾದರೂ ನೀವು ಅಪ್ಲೈ ಮಾಡಿದರೆ ಆ ಒಂದು ಸರ್ಟಿಫಿಕೇಟು, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಎಲ್ಲಿ ಸರ್ವಿಸ್ ಮಾಡಿದ್ದೀರಾ ಆ ಒಂದು ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಆ ಒಂದು ಇಂಟರ್ವ್ಯೂ ಟೈಮಲ್ಲಿ ತೊಗೊಂಡೋಗ್ಬೇಕಾಗುತ್ತೆ. ಇವೆಲ್ಲ ಜೆರಾಕ್ಸ್ನ 2 ಪ್ರತಿ, ಜೊತೆಗೆ ನಿಮ್ಮ ಒಂದೆರಡು ಫೋಟೋ ಕೂಡ ತೊಗೊಂಡೋಗಿ ಕೇಳಿದರೆ ಸಮ್ಟೈಮ್ಸ್ ಕೇಳ್ತಾರೆ, ಒಂದೊಂದು ಸಲ ಫೋಟೋ ಏನು ಕೇಳಲ್ಲ, ಆದರೂ ನೀವು 2 ಫೋಟೋ ತೊಗೊಂಡೋಗಿ, ಯಾಕಂದರೆ ಅಲ್ಲಿ ಫೋಟೋ ಪೇಸ್ಟ್ ಮಾಡಿ ಅಂತ ಒಂದೊಂದು ಸಲ ಕೇಳಿಬಿಡ್ತಾರೆ. ಹಾಗಾಗಿ ಇನ್ನು ಇವೆಲ್ಲ ಪ್ರತಿಗಳನ್ನ 2 ಪ್ರತಿ ತೊಗೊಬೇಕು. ಎಲ್ಲ ನಾನು ಏನೇನು ಹೇಳಿದೆ ಅವೆಲ್ಲ ಡಾಕ್ಯುಮೆಂಟ್ನ 2 ಸೆಟ್ ಜೆರಾಕ್ಸ್ ತೊಗೊಂಡು ಇದನ್ನು ಗೆಜೆಟೆಡ್ ಆಫೀಸರ್ ಅಂದರೆ ಗ್ರೀನ್ ಪೆನ್ನಲ್ಲಿ ಯಾರು ಸಿಗ್ನೇಚರ್ ಮಾಡ್ತಾರೋ ಅವ್ರದ್ದು ಸಿಗ್ನೇಚರು ಮತ್ತು ಸೀಲ್ ಆಗಿರಬೇಕು. ಮತ್ತು ನಿಮ್ಮದು ಸ್ವಯಂ ದೃಢೀಕರಣ ಅಂದರೆ ನಿಮ್ಮ ಸೆಲ್ಫ್ ಅಟಾಸ್ಟೆಡ್ ಮಾಡಿರಬೇಕು. ಜೆರಾಕ್ಸಲ್ಲಿ 2 ಸೆಟ್ಟಲ್ಲೂ ಕೂಡ ಸೆಲ್ಫ್ ಅಟಾಸ್ಟೆಡ್ ಆಗಿರಬೇಕು. ಜೊತೆಗೆ ಗೆಜೆಟೆಡ್ ಆಫೀಸರ್ ಸೈನ್ ಆಗಿರಬೇಕು, ಅಂದರೆ ಗ್ರೀನ್ ಇಂಕಲ್ಲಿ ಯಾರು ಸೈನ್ ಮಾಡ್ತಾರೋ ಅವ್ರ ಸಿಗ್ನೇಚರ್ ಕೂಡ ಆಗಿರಬೇಕು. ಜೊತೆಗೆ ಅವ್ರು ಯೂಸ್ ಮಾಡೋವಂಥ ಸೀಲ್ ಕೂಡ ಎಲ್ಲ ಒಂದು ಜೆರಾಕ್ಸ್ ಪ್ರತಿ ಮೇಲೂ ಆಗಿರಬೇಕು. ನಾನೀಗ ನಿಮಗೆ ತಿಳಿಸ್ಕೊಡ್ತಿರೋದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನಾನೇನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ ಅಲ್ಲಿ ನನಗಾದಂಥ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗೆ ಈ ಒಂದು ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮ್ಮ ಇಂಟರ್ವ್ಯೂಗೆ ಯೂಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಮಾತ್ರನೇ. ಇನ್ನು ಇಂಟರ್ವ್ಯೂನಲ್ಲಿ ಯಾವೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬೇಸಿಗಾಗಿ ಇಂಟರ್ವ್ಯೂನಲ್ಲಿ ಕೋಆಪ್ರೇಟಿವ್ ರಿಲೇಟೆಡ್ ಕ್ವಶನ್ಸ್ನೇ ಜಾಸ್ತಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ICA ಎಕ್ಸಾಂಪಲ್ ಅಲ್ಲ, ಇದನ್ನೇ ಈ ಒಂದು ಟಾಪಿಕ್ ಮೇಲೇ ಕೇಳೋದು. ICA, ನಬಾರ್ಡು, KMF ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಇಫ್ಕೋ ರಿಲೇಟೆಡು, ನಬಾರ್ಡು, NCDC, NDDB, ಕ್ರಿಪ್ಕೋ, ಕ್ಯಾಂಪ್ಕೋ, ಹಾಪ್ಕಾಮ್ಸು. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ICA, ನಬಾರ್ಡು, KMF, ಇಫ್ಕೋ, ನಫೆಡ್ಡು, NCDC, NDDB, ಕ್ರಿಪ್ಕೋ, ಕ್ಯಾಂಪ್ಕೋ, ಹಾಪ್ಕಾಮ್ಸು. ಈ ಎಲ್ಲ ನಾನು ಏನು ತಿಳಿಸ್ಕೊಟ್ಟೆ ಇದರೆಲ್ಲ ಯಾವಾಗ ಸ್ಥಾಪನೆ ಆಯಿತು, ಮತ್ತು ಯಾರು ಸ್ಥಾಪನೆ ಮಾಡಿದ್ರು, ಮತ್ತು ಇದ್ರ ಫುಲ್ ಫಾರ್ಮ್ ಏನು ಎಲ್ಲದನ್ನು ಕಂಪ್ಲೀಟಾಗಿ ತಿಳ್ಕೊಂಡೋಗಿ, ಜೊತೆಗೆ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಪ್ರೆಸೆಂಟು ಅನ್ನೋದು ಕೂಡ ತಿಳ್ಕೊಂಡೋಗಿ. ಇದನ್ನೇ ಈಗ ನೀವು BA ಮಾಡಿರಿ, BCom ಮಾಡಿರಿ ಅಥವಾ BSc ಮಾಡಿರಿ, ಒಬ್ಬರು ಕಮೆಂಟ್ ಮಾಡಿದ್ರಿ ಅಗ್ರಿಕಲ್ಚರ್ ಏನೋ ಸಂಬಂಧಪಟ್ಟಂಗೆ ಮಾಡಿದ್ದೀನಿ ಅಂತ. ನೀವು ಯಾವುದೇ ಒಂದು ಕ್ವಾಲಿಫಿಕೇಷನ್ ಮಾಡಿದ್ರೂ ಬೇಸಿಕ್ಕಾಗಿ ಕೋಆಪ್ರೇಟಿವ್ ರಿಲೇಟೆಡ್ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಆಮೇಲೆ ನೀವು ಸಂಬಂಧಪಟ್ಟಂತೆ ಏನು ನೀವು BA, BCom, BSc ಈ ಥರ ಏನು ನೀವು ಕ್ವಾಲಿಫಿಕೇಷನ್ ಮಾಡಿರ್ತೀರ ಆ ಕ್ವಾಲಿಫಿಕೇಷನ್ ರಿಲೇಟೆಡು ಕ್ವಶನ್ಸು ಕೂಡ ಇರುತ್ತೆ. 2ರಿಂದ 3 ಕ್ವಶನ್. ನಾನು BCom ಮಾಡಿರೋದ್ರಿಂದ ನನಗೆ 3 ಕ್ವಶನ್ಸ್ ಏನೋ ಕೇಳಿದರು ಬೆಂಗಳೂರು DCC ಬ್ಯಾಂಕಲ್ಲಿ. ಅಂದರೆ ಯಾವ ರೀತಿ ಅಂದರೆ, ಈಗ ಜರ್ನಲ್ ಎಂಟ್ರೀಸಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಮತ್ತು ಡೇ ಬುಕ್ಕು
ಡೇ ಬುಕ್ ರಿಲೇಟೆಡು, ಜೊತೆಗೆ ಪೆಟ್ಟಿ ಕ್ಯಾಶ್ ರಿಲೇಟೆಡು ಈ ರೀತಿ ಕ್ವಶನ್ಸು, ಮತ್ತು ಲೆಡ್ಜರು ಯಾವ ಟೈಪಲ್ಲಿ ಎಂಟ್ರಿ ಮಾಡ್ತೀರಾ, ಈ ಥರ ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟ್ ರೂಲು, ಈ ರೀತಿ ನಿಮ್ಮ ಏನು ಕ್ವಾಲಿಫಿಕೇಷನ್ ಇರುತ್ತೆ ಅದ್ರದ್ದು ಬೇಸಿಕ್ನ ನೀವು ತಿಳ್ಕೊಂಡೋಗಿ. ಈ ರೀತಿಯೇ ನಿಮಗೆ ನಿಮ್ಮ ಕ್ವಾಲಿಫಿಕೇಷನ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಇನ್ನು ಸಂವಿಧಾನ ರಿಲೇಟೆಡ್ ಕ್ವಶನ್ಸು ಕೂಡ ಎಲ್ರಿಗೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ನೀವು ಸೇಮ್ ಕೋಆಪ್ರೇಟಿವ್ ರಿಲೇಟೆಡು, ಸಂವಿಧಾನ ರಿಲೇಟೆಡ್ ನೀವೇನು ಎಕ್ಸಾಮಲ್ಲಿ ಅಟೆಂಡ್ ಮಾಡಿರ್ತೀರ ಕ್ವಶನ್ಸು ಸೇಮ್ ಅದೇ ಇರುತ್ತೆ. ಬಟ್ ಇಲ್ಲಿ ನಿಮ್ಗೆ ಒಂದು ಆ್ಯಡ್ ಏನಾಗಿರುತ್ತೆ ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ಮೇಲೂ ಕ್ವಶನ್ಸ್ನ ಕೇಳ್ತಾರೆ. ಇನ್ನು ನೀವು ಬ್ಯಾಂಕಿಂಗ್ ರಿಲೇಟೆಡ್ ಬಂದರೆ ಬ್ಯಾಂಕ್ಗಳು RBI ರಿಲೇಟೆಡ್ ನೋಡ್ಕೊಳ್ಳಿ, ಯಾವಾಗ ನ್ಯಾಷನಲೈಜೇಷನ್ ಆಯಿತು ಅಂತ, ಮತ್ತು ಓಲ್ಡೆಸ್ಟ್ ಬ್ಯಾಂಕ್ ಯಾವುದು, ಈಗ ಪ್ರೆಸೆಂಟ್ ಯಾವ ಬ್ಯಾಂಕು ಸಕ್ಸಸ್ಫುಲ್ಲಾಗಿ ರನ್ನಿಂಗ್ ಆಗ್ತಾಯಿದೆ, ಪ್ರೈವೇಟ್ ಬ್ಯಾಂಕಲ್ಲಿ ಯಾವ ಬ್ಯಾಂಕು ರನ್ನಿಂಗ್ ಆಗ್ತಾಯಿದೆ, ಹಾಗೆ ಗೌರ್ಮೆಂಟ್ ಬ್ಯಾಂಕಲ್ಲಿ ಯಾವುದು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ, ಮತ್ತು RRB ರಿಲೇಟೆಡ್ ನೋಡ್ಕೊಳ್ಳಿ. ಹಾಗೆ ಬೇಸಿಕ್ ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸ್ನ ನೋಡ್ಕೊಳ್ಳಿ. ಇನ್ನು ನಾನು ಬೇಕಾದರೆ ನಿಮಗೆ ಒಂದು ಕೋಆಪ್ರೇಟಿವ್ ರಿಲೇಟೆಡ್, ಹಾಗೆ ಬ್ಯಾಂಕಿಂಗ್ ರಿಲೇಟೆಡು, ಮತ್ತು ಜೊತೆಗೆ ಸಂವಿಧಾನ ರಿಲೇಟೆಡು, ಮತ್ತು ಸಾಮಾನ್ಯ ಕನ್ನಡ ಅದ್ರ ಬಗ್ಗೆ ಪ್ರತಿಯೊಂದು ಆಲ್ರೆಡಿ ನಾನು ಕೋಆಪ್ರೇಟಿವ್ ರಿಲೇಟೆಡು ಇಂಟರ್ವ್ಯೂನಲ್ಲಿ ಏನೇನು ಈಗ ಹೇಳ್ದೆ, ನಬಾರ್ಡು, ಕ್ಯಾಂಪ್ಕೋ, ಇಫ್ಕೋ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಟ್ಸ್ ಮಾಡಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಇನ್ನು ಬ್ಯಾಂಕಿಂಗ್ ಕ್ವಶನ್ಸು ಕೂಡ ಇವತ್ತು ಇಲ್ಲಾಂದರೆ ನಾಳೆ ಒಂದು PDF ನೋಟ್ಸ್ನ ಹಾಕ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ, ನೋಡ್ಕೊಳ್ಳಿ. ಹಾಗೆ ಕವಿ ಪರಿಚಯನು. ಇನ್ನು ಸಾಮಾನ್ಯ ಕನ್ನಡಕ್ಕೆ ಬಂದರೆ ಇಲ್ಲಿ ಬೇಸಿಕ್ಕಾಗಿ ವ್ಯಾಕರಣ ಏನೂ ಕೇಳಲ್ಲ ಇಂಟರ್ವ್ಯೂನಲ್ಲಿ. ವ್ಯಾಕರಣದ ಬಗ್ಗೆ ಅಷ್ಟೊಂದು ಏನು ನೋಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಶಾರ್ಟ್ ಪೀರಿಯಡ್ ಇರೋದ್ರಿಂದ ಇಂಟರ್ವ್ಯೂ ವ್ಯಾಕರಣ ರಿಲೇಟೆಡ್ ನೋಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಏನಪ್ಪ ಕೇಳ್ತಾರೆ ಅಂದರೆ ದಾಸ ಸಾಹಿತ್ಯದ ಬಗ್ಗೆ, ಮತ್ತು ಹಳೆಗನ್ನಡ ಕವಿಗಳು, ಮತ್ತು ನಡುಗನ್ನಡ ಸಾಹಿತ್ಯದ ಬಗ್ಗೆ ಕೇಳ್ತಾರೆ. ಇನ್ನು ಬಂದರೆ ನನಗೆ ಕೇಳಿದ್ದು ಯಾವುದಪ್ಪ, ಹಂಪಿ ಎಲ್ಲಿದೆ ಅಂತ ಕೇಳಿದರು. ಜೊತೆಗೆ ಇದು ಅನುಭವ ಮಂಟಪ ಏನಿದೆ ಅದು ಎಲ್ಲಿದೆ ಅಂತಲೂ ಕೇಳಿದರು. ಹಾಗಾಗಿ ಬಸವಣ್ಣವ್ರ ಬಗ್ಗೆ ತಿಳ್ಕೊಳ್ಳಿ, ವಚನ ಸಾಹಿತ್ಯದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಆಲ್ರೆಡಿ ಇವೆಲ್ಲ ನೀವು ಓದಿರ್ತೀರ, ಯಾವುದಕ್ಕೆ ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕೋಸ್ಕರ ಓದಿರ್ತೀರ. ಜೊತೆಗೆ ಇನ್ನೊಂದು ಸಲ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ, ಮತ್ತು ನದಿಗಳೆಲ್ಲೆಲ್ಲಿ ಹರಿತವೆ ಇದ್ರ ಬಗ್ಗೆ ಎಲ್ಲ ಸಾಮಾನ್ಯ ಕನ್ನಡದ ರಿಲೇಟೆಡ್ ನೋಡ್ಕೊಳ್ಳಿ. ಇನ್ನು ನವೋದಯ ಸಾಹಿತ್ಯದ ಬಗ್ಗೆ ನೋಡ್ಕೊಳ್ಳಿ. ಈಗ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಅವರು, ಮತ್ತು ದ ರಾ ಬೇಂದ್ರೆ ಅವರು, ಇನ್ನು ಮೇನ್ ಕವಿಗಳು ಪಾಟೀಲ ಪುಟ್ಟಪ್ಪ ಅವರು, ಮತ್ತು UR ಅನಂತಮೂರ್ತಿ ಅವರು, ಮತ್ತು ಇದು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡವರು. ಜೊತೆಗೆ ಎಸ್ಪೆಷಲಿ ಈಗ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತು, ಅದರ ಅಧ್ಯಕ್ಷರು ಯಾರಾಗಿದ್ದರು, ಈಗಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಯಾರಾಗಿದ್ದಾರೆ, ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಡೀಟೇಲಾಗಿ. ಜೊತೆ ಕರೆಂಟ್ ಅಫೇರ್ಸು ಕೂಡ ನೀವು ನೋಡ್ಕೊಂಡಿದ್ರೆ ತುಂಬ ಯೂಸ್ ಆಗುತ್ತೆ. ಲಾಸ್ಟ್ 3 ಮಂತ್ಸ್ದು ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ. ಈಗ ರೀಸೆಂಟಾಗಿ ಏನು ಕ್ರಿಕೆಟ್ ಆಯಿತು, ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಮ್ಯಾಚ್ ಏನಾದ್ರು ನಡೆದಿದ್ರೆ ಯಾವ ದೇಶ ವಿನ್ ಆಯಿತು, ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ. ಅಂದರೆ ಇಂಪಾರ್ಟೆಂಟ್ ಅಂದರೆ ಯಾರಿಗಾದ್ರೂ ಈಗ ಸಾಹಿತ್ಯದ ರಿಲೇಟೆಡ್ ಯಾರಿಗಾದ್ರು ಪ್ರಶಸ್ತಿ ಸಿಕ್ಕಿದರೆ ಈಗ ರೀಸೆಂಟಾಗಿ 2 to 3 ಮಂತ್ಸ್ ಬ್ಯಾಕಲ್ಲಿ, ಅದನ್ನೆಲ್ಲ ಸ್ವಲ್ಪ ಇನ್ಡೆಪ್ತಾಗಿ ನೋಡ್ಕೊಳ್ಳಿ. ಯಾರಿಗೆ ಸಿಕ್ತು, ಮತ್ತು ಯಾವ ಡೇಟಲ್ಲಿ ಸಿಕ್ತು, ಯಾವ ಪ್ರಶಸ್ತಿ ಮೇಲೆ ಅವ್ರಿಗೆ ಯಾವ ಕೃತಿ ಮೇಲೆ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದೆ, ಇದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ಇನ್ನು ಸಂವಿಧಾನಕ್ಕೆ ರಿಲೇಟೆಡ್ ಬಂದರೆ ಸಂವಿಧಾನ ಮೇನ್ಲಿ ಬೇಸಿಕ್ ನೀವೆಲ್ಲ ಆಲ್ರೆಡಿ ಸಂವಿಧಾನ ರಿಲೇಟೆಡ್ ಎಕ್ಸಾಮ್ಸ್ಗೆ ಓದಿರ್ತೀರ. ಇದರಲ್ಲಿ ಒಂದು ಮೂಲಭೂತ ಹಕ್ಕುಗಳು, ರಾಜ್ಯನಿರ್ದೇಶಕ ತತ್ವಗಳು, ಮತ್ತು ಮೂಲಭೂತ ಕರ್ತವ್ಯಗಳು ಯಾವಾಗೆಲ್ಲ ಬಂತು, ಮತ್ತು ಈಗ ಸಂಬಂಧಪಟ್ಟಂತೆ ನಮಗೆ ಯಾವಾಗ ವೋಟಿಂಗ್ ರೈಟ್ಸ್ ಕೊಟ್ಟರು, ಮತ್ತು 18ನೇ ವಯಸ್ಸಿಂದ 21 ವರ್ಷದಿಂದ 18 ವರ್ಷಕ್ಕೆ ಯಾವಾಗ ಮತದಾನ ವಯಸ್ಸನ್ನು ಇಳಿಸಿದ್ರು, ಆ ಒಂದು ಕಾಯ್ದೆ ಯಾವುದು, ಮತ್ತು ಯಾವ ವರ್ಷದಲ್ಲಿ 21ರಿಂದ 18ಕ್ಕೆ ಇಳಿಸಲಾಯಿತು, ಈ ಥರ. ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನೋಡ್ಕೊಳ್ಳಿ, ಮತ್ತು ಶೆಡ್ಯೂಲ್ಸ್ನ ನೋಡ್ಕೊಳ್ಳಿ. ಆ್ಯಕ್ಟ್ ಮೇನ್ ಇಂಪಾರ್ಟೆಂಟ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ನೋಡ್ಕೊಳ್ಳಿ. ಪಂಚವಾರ್ಷಿಕ ಯೋಜನೆಗಳು ಕೋಆಪ್ರೇಟಿವ್ ರಿಲೇಟೆಡ್ಗೆ ಲಿಂಕ್ ಆಗಿರ್ತದೆ. ಯಾಕಂದರೆ ಈ ನಬಾರ್ಡ್ ಅನ್ನೋದು ಯಾವ ಪಂಚವಾರ್ಷಿಕ ಯೋಜನೆ ಮೂಲಕ ಇಂಟ್ರೊಡ್ಯೂಸ್ ಆಯಿತು, ಮತ್ತು ಇಫ್ಕೋ ಕೂಡ ಇದು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ಬಂತು, ನಫೆಡ್ ಕೂಡ ಈ ಥರ ಒಂದು ಸಂವಿಧಾನ ರಿಲೇಟೆಡಿಂದ ಕೋಆಪರೇಟಿವ್ ರಿಲೇಟೆಡ್ಗೆ ಲಿಂಕ್ ಮಾಡಿಬಿಡ್ತಾರೆ. ಹಾಗಾಗಿ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ
ನಿಮಗೆ ಒಂದು ಎರಡಕ್ಕೂ ಯೂಸ್ ಆಗುತ್ತೆ. ಇಲ್ಲಿ ಕೋಆಪರೇಟಿವಲ್ಲಿ ಕ್ವಶನ್ಸ್ ಕೇಳಿದ್ರು ಈಸಿಯಾಗಿ ಆನ್ಸರ್ ಮಾಡ್ಬೋದು, ಹಾಗೆ ಸಂವಿಧಾನದಲ್ಲಿ ಕ್ವಶನ್ಸ್ನ ಕೇಳಿದ್ರು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಾಗಾಗಿ ಸಂವಿಧಾನ ರಿಲೇಟೆಡ್ ಇಷ್ಟು ನೋಡಿಕೊಂಡ್ರೆ, ನೆಕ್ಸ್ಟು ಜನರಲ್ ನಾಲೆಡ್ಜ್ ಹೇಳಿದೆ, ಬ್ಯಾಂಕಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಕೋಆಪ್ರೇಟಿವ್ ಇಷ್ಟು ಮುಗೀತು. ಇನ್ನು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಬಂದರೆ ಯಾವ್ಯಾವ ಸಬ್ಜೆಕ್ಟ್ನ ಓದಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ನಾನು BCom ಮಾಡಿರೋದ್ರಿಂದ ನನಗೇನೇನು ಗೊತ್ತು, ನನಗೆ ಏನೇನು ಪ್ರಶ್ನೆ ಕೇಳಿದ್ರು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. BA ಮತ್ತು BSc ನಾನು ಮಾಡಿಲ್ಲದೆ ಇರೋದ್ರಿಂದ ನಿಮ್ಮ ಸಬ್ಜೆಕ್ಟ್ ನಿಮಗೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ, ಇಲ್ಲಾಂದರೆ ಯಾರಾದರೂ ನೀವು BA BSc ಏನಾದರೂ ಮಾಡಿದರೆ ಕಮೆಂಟ್ನಲ್ಲಿ ತಿಳಿಸಿ. ಇಂಟರ್ವ್ಯೂ ಏನಾದರೂ ಅಟೆಂಡ್ ಮಾಡಿದರೆ ಬೇರೆ ಸ್ಟೂಡೆಂಟ್ಸು ನಿಮ್ಮಿಂದ ಸ್ವಲ್ಪ ಗೈಡೆನ್ಸ್ನ ತೊಗೋತಾರೆ BA BSc ಅವರು. ಹಾಗಾಗಿ ನನಗೆ BA BSc ಅವರಲ್ಲಿ ಏನು ಟಾಪಿಕ್ ರಿಲೇಟೆಡ್ ಕೇಳ್ತಾರೆ ಅಂತ, ನಿಮ್ಮ ಕ್ವಾಲಿಫಿಕೇಷನ್ ರಿಲೇಟೆಡ್ ಏನು ಕ್ವಶನ್ಸ್ನ ಕೇಳ್ತಾರೆ ಅಂತ ಅಷ್ಟಾಗಿ ಗೊತ್ತಿಲ್ಲ. ಯಾರಾದರೂ ನಿಮ್ಮ ಪರಿಚಯ ಇದ್ದರೆ ಅಟೆಂಡ್ ಮಾಡಿದರೆ ತಿಳ್ಕೊಳ್ಳಿ. ಬೇಸಿಕ್ಲಿ ನಾನೇನು ಹೇಳಿದೆ, BCom ರಿಲೇಟೆಡ್ ನನಗೆ ಏನೇನು ಕ್ವಶನ್ ಕೇಳಿದರು ಅಂತ, ಏನೋ ನಮ್ಮದು ಜರ್ನಲ್ ಎಂಟ್ರೀಸು, ಲೆಡ್ಜರು ಇದ್ರ ಬಗ್ಗೆ ಕೇಳಿದರು. ಹಾಗಾಗಿ ನಿಮಗೂ ಅದೇ ರೀತಿ ಕೇಳೋ ಚಾನ್ಸಸ್ ಇರುತ್ತೆ ನಿಮ್ಮ ಸಂಬಂಧಪಟ್ಟಂತೆ ನಿಮ್ಮ ಟಾಪಿಕ್ ರಿಲೇಟೆಡ್ಡು. ಇಂಟರ್ವ್ಯೂ ಕನ್ನಡದಲ್ಲಿ ಇರುತ್ತೆ ಅಥವಾ ಇಂಗ್ಲೀಷಲ್ಲಿ ಇರುತ್ತಾ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಇಂಗ್ಲೀಷು ಇರುತ್ತೆ, ಕನ್ನಡದಲ್ಲೂ ಇರುತ್ತೆ ಇಂಟರ್ವ್ಯೂವು. ನಿಮಗೆ ಯಾವುದ್ರಲ್ಲಿ ಕಂಫರ್ಟೇಬಲು, ನಿಮಗೆ ಕನ್ನಡದಲ್ಲಿ ಏನಾದರೂ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳಕ್ಕೆ ಬಂದರೆ ಮಾಡ್ಕೊಳ್ಳಿ. ಅದರಲ್ಲೂ ಕೇಳಿದ್ದೀರಾ ಸೆಲ್ಫ್ ಇಂಟ್ರೊಡಕ್ಷನ್ ಹೆಂಗೆ ಮಾಡ್ಕೊಳ್ಳೋದು ಅಂತ. ಫಸ್ಟ್ ನಿಮ್ಮ ನೇಮ್ ಹೇಳಿ, ಆಮೇಲೆ ನೀವು ಎಲ್ಲಿ ನಿಮ್ಮ ನೇಟಿವ್ ಪ್ಲೇಸ್ ಹೇಳಿ, ನಿಮ್ಮ ಕ್ವಾಲಿಫಿಕೇಷನ್ನ ಹೇಳಿ, ಆಮೇಲೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆ ಯಾವುದಾದ್ರೂ ಬೇರೆ ಅವ್ರು ಕೇಳಿದರೆ ಹೇಳಿ, ಬೇರೆ ಎಲ್ಲರೂ ಜಾಬ್ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳಿದರೆ ಹೇಳಿ. ಇನ್ನು ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಒಂದು ಕೋರ್ಸಸ್ನ ಮಾಡಿದರೆ ಅದ್ರ ಬಗ್ಗೆನೂ ಕೂಡ ಹೇಳಿ. ಇದೆಲ್ಲರ ಜೊತೆಗೆ ಫಸ್ಟ್ ಆಫ್ ಆಲ್ ನಿಮಗೆ ಯಾವುದ್ರಲ್ಲಿ ಕಂಫರ್ಟೇಬಲ್ ಆಗಿ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳಕ್ಕೆ ಬರುತ್ತೆ ಅದರಲ್ಲಿ ಮಾಡಿ. ಇಂಗ್ಲೀಷಲ್ಲಿ ಬರೋರು ಪರ್ಫೆಕ್ಟಾಗಿ ಮಾಡ್ತೀನಿ ನಾನು ಇಂಗ್ಲೀಷಲ್ಲಿ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ನ ಅಂತ ಅನಿಸಿದರೆ ಇಂಗ್ಲೀಷಲ್ಲಿ ಮಾಡ್ಕೊಳ್ಳಿ. ಇಲ್ಲ ನನಗೆ ಕನ್ನಡದಲ್ಲೇ ಕಂಫರ್ಟೇಬಲ್ ಇದೆ ನನಗೆ ಇಂಟ್ರೊಡಕ್ಷನ್ನ ಮಾಡ್ಕೊಳ್ಳೋಕ್ಕೆ ಅನ್ನೋರು ಕನ್ನಡದಲ್ಲಿ ಮಾಡಿ. ಇನ್ನು ಇಂಟರ್ವ್ಯೂನಲ್ಲಿ ಕ್ವಶನ್ಸ್ನೆಲ್ಲ ಆಲ್ಮೋಸ್ಟ್ ಕನ್ನಡದಲ್ಲೇ ಕೇಳ್ತಾರೆ. ಕೆಲವೊಂದು ಇಂಗ್ಲೀಷ್ ರಿಲೇಟೆಡ್ ಕ್ವಶನ್ಸ್ ಮಾತ್ರ ಇಂಗ್ಲೀಷಲ್ಲಿ ಕೇಳ್ತಾರೆ ಬಿಟ್ಟರೆ ಪ್ರತಿಯೊಂದು ಕ್ವಶನ್ಸ್ನು ಕನ್ನಡದಲ್ಲೇ ಕೇಳೋದು. ನನಗೆ ಬೆಂಗಳೂರು DCC ಬ್ಯಾಂಕಲ್ಲಿ ಎಲ್ಲ ಕ್ವಶನ್ಸ್ನು ಕನ್ನಡದಲ್ಲೇ ಕೇಳಿದರು. ಅದೇ ನಾನು ಹೇಳಿದ್ನಲ್ಲ, KMF ಯಾವಾಗ ಸ್ಥಾಪನೆ ಆಯಿತು, ಅದರ ಅಧ್ಯಕ್ಷರೇ ಪ್ರೆಸೆಂಟ್ ಯಾರಾಗಿದ್ದಾರೆ ಅಂತ ಕನ್ನಡದಲ್ಲೇ ಕೇಳಿದರು. ಇನ್ನು NDDB NAFED ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪನೆ ಆಯಿತು, ಮತ್ತು ನಬಾರ್ಡ್ನ ಒಂದು ಯಾವ ಕಮಿಟಿ ಶಿಫಾರಸು ಮಾಡಿತು ಸ್ಥಾಪನೆ ಮಾಡೋಕ್ಕೆ, ಈ ರೀತಿಯ ಪ್ರತಿಯೊಂದು ಕ್ವಶನ್ಸ್ನು ನಾನು ಕನ್ನಡದಲ್ಲೇ ಕೇಳಿದ್ರು. ಇನ್ನು ಇಂಗ್ಲೀಷ್ ರಿಲೇಟೆಡು ಸಂಬಂಧಪಟ್ಟಂತೆ ಒಂದೆರಡು ಕ್ವಶನ್ಸ್ ಏನೋ ಕೇಳಿದ್ರು ಬಿಟ್ಟರೆ ಮಿಕ್ಕಿದ ಎಲ್ಲ ಕ್ವಶನ್ಸ್ನು ಕನ್ನಡದಲ್ಲೇ ಕೇಳಿದರು. ನೀವು ಇಂಗ್ಲೀಷಲ್ಲೇ ನೀವು ತುಂಬ ಪ್ರಾವೀಣ್ಯತೆ ಏನಾದರೂ ಹೊಂದಿದರೆ, ನಿಮಗೆ ಕನ್ನಡದಲ್ಲಿ ಕ್ವಶನ್ಸ್ ಅರ್ಥ ಆಗ್ತಿಲ್ಲ ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಕ್ವಶನ್ ಕೇಳಿ ಸರ್ ನನಗೆ ಕನ್ನಡದಲ್ಲಿ ಅರ್ಥ ಆಗ್ತಿಲ್ಲ ಅಂತ ಕೂಡ ಅವ್ರನ್ನ ಕೇಳಿ ನೀವು ಇಂಗ್ಲೀಷಲ್ಲಿ ಕ್ವಶನ್ಸ್ನ ತಿಳ್ಕೊಬೋದು. ಬಟ್ ಫಸ್ಟ್ ಸ್ಟಾರ್ಟಿಂಗ್ಗೆ ಅವರು ಕನ್ನಡದಲ್ಲೇ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇದ್ರ ಬಗ್ಗೆ ಯಾರೂ ಒಂದು ಗಾಬರಿ ಪಡೋವಂಥದ್ದು ಬೇಡ. ಆಲ್ಮೋಸ್ಟು ಕೋಆಪ್ರೇಟಿವ್ ಬ್ಯಾಂಕಲ್ಲಿ ತುಂಬ ಜನ ಅಪ್ಲಿಕೇಶನ್ ಹಾಕಿರೋರು ಕನ್ನಡ ಮೀಡಿಯಮ್ ಅವರೇ ಆಗಿರ್ತೀರ. ಏನು ಎದುರೋಷ್ಟಿಲ್ಲ, ಎಲ್ಲ ಕ್ವಶನ್ಸ್ನು ಆಲ್ಮೋಸ್ಟ್ ಕನ್ನಡದಲ್ಲೇ ಕೇಳೋದು. ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ನು ಕೂಡ ನೀವು ಕನ್ನಡದಲ್ಲೇ ಮಾಡ್ಕೊಳ್ಳಿ. ಬಟ್ ಕಾನ್ಫಿಡೆನ್ಸ್ ಆಗಿ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ನ ಮಾಡ್ಕೊಳ್ಳಿ. ಇನ್ನು ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಅವ್ರು ಏನು ಕ್ವಶನ್ಸ್ ಕೇಳ್ತಾರೋ ನಿಮಗೆ ಆ ಕ್ವಶನ್ಸ್ಗೆ ಪರ್ಫೆಕ್ಟಾಗಿ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಮಾತ್ರ ಕ್ವಶನ್ಗೆ ಆನ್ಸರ್ ಮಾಡಿ. ಇಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿಬಿಡಿ. ಯಾಕಂದರೆ ನೀವು ಕ್ವಶನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ನಿಮಗೆ ಅನಿಸ್ದೇ ಇದ್ರೂ ನಿಮಗೆ ಯಾವುದೋ ಒಂದು ಅದಕ್ಕೇನೋ ಅದಕ್ಕೆ ರಿಲೇಟೆಡೇ ಅಲ್ಲದೇ ಇರೋ ಆನ್ಸರ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೆಕ್ಸ್ಟ್ ಕ್ವಶನ್ ಅವ್ರು ಕೇಳೋದೇ ಇಲ್ಲ. ನೀವು ಒಂದೆರಡು ಕ್ವಶನ್ಸ್ಗೆ ನೀವು ತಪ್ಪಾದ ಆನ್ಸರ್ ಮಾಡಿದ್ರೆ ಏನು ಗೊತ್ತಿಲ್ಲ ಅಂತ ಸರಿ ಆಯಿತು ಹೇಳ್ತೀವಿ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಹಾಗಾಗಿ ನಿಮ್ಗೆ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಿ, ಇಲ್ಲ ಅಂದರೆ ಗೊತ್ತಿಲ್ಲ ಅಂತ ಡೈರೆಕ್ಟಾಗೆ ಹೇಳಿಬಿಡಿ. ನೆಕ್ಸ್ಟ್ ಕ್ವಶನ್ನ ಕೇಳ್ತಾರೆ. ಹಾಗಾಗಿ
ಇನ್ನು ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಇಂಟರ್ವ್ಯೂವಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ಅನ್ನೋ ಡೀಟೇಲ್ಸ್ನ ಒಂದು ವೀಕಲ್ಲಿ ಅಥವಾ 15 ಡೇಸ್ ಆಲ್ಮೋಸ್ಟ್ 15 ಡೇಸ್ ಒಳಗಡೆ ಅಥವಾ 1 ವೀಕ್ ಒಳಗಡೆನೆ ತಿಳಿಸ್ತಾರೆ. ಏನಪ್ಪ ಅಂದರೆ ನಿಮಗೆ ನೋಟಿಸ್ ಬೋರ್ಡಲ್ಲಿ ಅವರ ಒಂದು DCC ಬ್ಯಾಂಕ್ ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡಿರ್ತಾರೆ. ಜೊತೆಗೆ ನಿಮಗೂ ಒಂದು ಪೋಸ್ಟಲ್ಲಿ ಸೆಲೆಕ್ಷನ್ ಆಗಿರೋ ಒಂದು ಲೆಟರ್ ಕಾಪಿನ ನಿಮ್ಮ ಮನೆಗೇ ಕಳಿಸ್ತಾರೆ. ನಿಮಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕು ಅಂದರೆ ಅಥವಾ ನಿಮ್ಮ ಒಂದು ಸ್ಕೋರ್ ಇಂಟರ್ವ್ಯೂನಲ್ಲಿ ಏನು ಸ್ಕೋರ್ ಆಗಿದೆ ಅದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂದರೆ ನೀವೊಂದು DCC ಬ್ಯಾಂಕ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ಅವರು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ. ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಅನ್ನೋದು ಕೂಡ ಅವ್ರು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ನೀವೇ ಹೋಗಿ ತಿಳ್ಕೊಳ್ಬೋದು. ಇನ್ನು ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆಗಿರೋರಿಗೂ ಕೂಡ ಒಂದು ಇಂಟರ್ವ್ಯೂ ಆದಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತಲೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಇಂಟರ್ವ್ಯೂ ಸೆಲೆಕ್ಷನ್ ಆಗಿರೋರಿಗೆ ಒಂದು ಲೆಟರ್ನ ಕಳಿಸ್ತಾರೆ. ಸೆಲೆಕ್ಷನ್ ಆಗಿದ್ದೀರಾ, ಬಂದು ಇಂಥ ದಿನಾಂಕದಿಂದ ಈಗ ಇಂಥ ದಿನಾಂಕಕ್ಕೆ ಅಂದರೆ ನನಗೆ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಟೈಮ್ ಇತ್ತು. ನಾನು ಇಂಟರ್ವ್ಯೂ ಸೆಲೆಕ್ಷನ್ ಆಗಿದ್ನಲ್ಲ, ನಾನೊಂದು ರಿಪೋರ್ಟಿಂಗ್ ಆಗೋಕ್ಕೆ 15 ಡೇಸ್ ಏನೋ ಟೈಮ್ ಇತ್ತು. ನಿಮಗೂ ಕೂಡ ಏನಾದರೂ ಸೆಲೆಕ್ಷನ್ ಆದರೆ ರಿಪೋರ್ಟಿಂಗ್ ಆಗೋಕ್ಕೆ 15 ದಿನಗಳ ಟೈಮ್ ಇರುತ್ತೆ. ಅಷ್ಟರಲ್ಲಿ ನಿಮಗೆ ಯಾವ ದಿನ ಕಂಫರ್ಟೇಬಲ್ ಆಗುತ್ತೋ ಆ ದಿನ ಹೋಗಿ ನೀವು ಇಂಟರ್ವ್ಯೂ ಏನು ಕಳಿಸಿರ್ತಾರೋ ಕಾಪಿನ ಅದನ್ನ ತಗೊಂಡೋಗಿ, ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸು ಏನು ಅಲ್ಲೆಲ್ಲ ಜೆರಾಕ್ಸ್ನೇ ಕೊಟ್ಟು ಬಂದಿರ್ತೀರ. ಬಟ್ ನೀವು ಏನು ಜಾಯ್ನಿಂಗ್ ಹೋದಾಗ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ನೀವು ತಗೊಂಡೋಗ್ಬೇಕಾಗುತ್ತೆ. ಅವ್ರು ಮತ್ತೆ ಎಲ್ಲ ಒಂದು ಸಲ ವೆರಿಫಿಕೇಷನ್ ಮಾಡಿ ಆ ಒರಿಜಿನಲ್ ಡಾಕ್ಯುಮೆಂಟ್ನ ಅವ್ರ ಹತ್ರನೇ ಇಟ್ಕೊತಾರೆ ಮತ್ತು ನಿಮ್ಮನ್ನ ರಿಪೋರ್ಟಿಂಗ್ ಮಾಡ್ಕೊತಾರೆ. ಜೊತೆಗೆ 1 ವಾರ ಟ್ರೈನಿಂಗ್ ಅಥವಾ ಕೆಲವೊಂದು DCC ಬ್ಯಾಂಕಲ್ಲಿ 15 ದಿನ ಟ್ರೈನಿಂಗ್ ಇರುತ್ತೆ. ಕೆಲವೊಂದು DCC ಬ್ಯಾಂಕಲ್ಲಿ 1 ವಾರ ಟ್ರೈನಿಂಗ್ ಇರುತ್ತೆ. ಆ ಒಂದು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ಅಂತ ಅವರು ಡಿಸೈಡ್ ಮಾಡ್ಕೊತಾರೆ. ಟ್ರೈನಿಂಗ್ ಎಲ್ಲ ಆದಾದಮೇಲೆ ನಿಮ್ಮದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ಟ್ರೈನಿಂಗಲ್ಲಿ ಏನೇನೆಲ್ಲ ನಿಮಗೆ ಟ್ರೈನ್ ಮಾಡ್ತಾರೆ ಅಂದರೆ, ನೀವು ಯಾವುದೋ ಒಂದು ಈಗ ಹಾಕಿರೋದು ಅಸಿಸ್ಟೆಂಟ್ ಪೋಸ್ಟ್ಗಾಗಿರೋದ್ರಿಂದ ಅಸಿಸ್ಟೆಂಟ್ ಪೋಸ್ಟಲ್ಲಿ ಕಂಪ್ಯೂಟರ್ ರಿಲೇಟೆಡು ಮತ್ತು ನಿಮ್ಮ ಒಂದು ಏನು ಕೆಲಸ ವರ್ಕ್ ಮಾಡಬೇಕು ಮತ್ತು ನೀವು ಯಾವ ಬ್ಯಾಂಕಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಆ ಬ್ಯಾಂಕ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾರೆ. ಅಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳು ಬರುತ್ತೆ, ಡಿಪಾರ್ಟ್ಮೆಂಟ್ ವೈಸ್ ಯಾವ್ಯಾವ ಕೆಲಸ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಡಿಪಾರ್ಟ್ಮೆಂಟು, ಅಲ್ಲಿ ಯಾವ ಕೆಲಸ ಮಾಡ್ತಾರೆ. ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೆಲಸ ಮಾಡ್ತಾರೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟು, ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ. ಇನ್ನು ಟ್ರೈನಿಂಗ್ ಡಿಪಾರ್ಟ್ಮೆಂಟು ಮತ್ತು ಟ್ರೈನಿಂಗ್ ತರಬೇತಿ, ಅಡ್ವರ್ಟೈಸ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಿರ್ತವೆ. ಆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಏನೇನು ಕೆಲಸಗಳಿರ್ತದೆ, ನಿಮಗೆ ಯಾವುದರಲ್ಲಿ ಈಗ ಅಸಿಸ್ಟೆಂಟ್ ಅಂದರೆ ಎಲ್ಲ ಕಡೆನೂ ಆಗ್ಬೋದು. ನಿಮಗೆ ಎಲ್ಲದ್ರ ಬಗ್ಗೆನೂ ಮಾಹಿತಿ ತಿಳಿಸ್ಕೊಡ್ತಾರೆ ಟ್ರೈನಿಂಗಲ್ಲಿ. ತಿಳಿಸ್ಕೊಟ್ಟಾದಮೇಲೆ 1 ವಾರ ಅಥವಾ 15 ದಿನ ಟ್ರೈನಿಂಗ್ ಏನಿರುತ್ತೆ ಅದು ಮುಗ್ದಾದ್ಮೇಲೆ ನಿಮಗೆ ವರ್ಕ್ಗೆ ಅಲಾಟ್ ಮಾಡ್ತಾರೆ. ಇದಿಷ್ಟು ಕೊಡಗು DCC ಬ್ಯಾಂಕ್ ಇಂಟರ್ವ್ಯೂ ರಿಲೇಟೆಡ್ಡು. ನಿಮಗೇನಾದರೂ ಇದರಲ್ಲಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ, ನಿಮ್ಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ, ಯಾವುದಾದ್ರೂ ಇನ್ಫಾರ್ಮೇಷನ್ ಇನ್ನೂ ಬೇಕಿತ್ತು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಖಂಡಿತ ಯಾವುದ್ರ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆಯೇ ನನ್ನ ಇಂಟರ್ವ್ಯೂನಲ್ಲಿ ಏನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಜೊತೆಗೆ ಈಗ ಜಾಯ್ನಿಂಗ್ ಆದಾದಮೇಲೆ ನನಗೆ ಏನೆಲ್ಲ ಟ್ರೈನಿಂಗ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಈ ತಿಂಗಳೇ ಮಾರ್ಚ್ 11ನೇ ತಾರೀಕೇನು ನನ್ನ ಜಾಬ್ಗೆ ಜಾಯ್ನ್ ಆದೆ. ಜಾಯ್ನ್ ಆಗಿದ್ದ ದಿನವೇ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಅವರು ಕಲೆಕ್ಟ್ ಮಾಡಿಕೊಂಡ್ರು, ಒರಿಜಿನಲ್ ಡಾಕ್ಯುಮೆಂಟ್ಸು. ಜೊತೆಗೆ ನಾನು ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಅನ್ನೋದು ಒಂದು ಏನಿರುತ್ತೆ ಲೆಟರ್ ಇರುತ್ತೆ. ಅದಕ್ಕೂ ಕೂಡ ಅಂದರೆ ಅವರು ಏನು ಪೇ ಸ್ಕೇಲ್ನ ಒಂದು ಕಂಡಕ್ಟ್ ಮಾಡಿದ್ದಾರೆ, ಜೊತೆಗೆ ಅಲ್ಲಿನ ನಿಯಮಗಳು ಏನೇನಿದೆ, ಆ ಒಂದು ಬ್ಯಾಂಕಿನ ನಿಯಮಗಳು ಅದನ್ನೆಲ್ಲ ನಿಷ್ಠೆಯಿಂದ ಪಾಲಿಸ್ತೀನಿ ಅನ್ನೋ ಒಂದು ಫಾರ್ಮೇಷನ್ ಒಂದು ಲೆಟರ್ ಇರುತ್ತೆ. ಅದೆಲ್ಲ ನಾನು ಪಾಲಿಸ್ತೀನಿ ಅಂತ ಓದಿ ಅದಕ್ಕೆ ಸಿಗ್ನೇಚರ್ ಮಾಡಿ ಅವರಿಗೆ ಒಂದು ಸಬ್ಮಿಟ್ ಮಾಡಿದೆ. ಸ್ಟಾರ್ಟಿಂಗ್ 2 ಡೇಸು ಏನೂ ಇರಲಿಲ್ಲ. ನಾವು ಅಸಿಸ್ಟೆಂಟ್ ಆಗಿ ಹೊಸ್ದಾಗಿ ಜಾಯ್ನ್ ಆಗಿರೋದ್ರಿಂದ ಹೈಯರ್ ಅಸಿಸ್ಟೆಂಟ್ ಏನಿರ್ತಾರೆ, ಅದಕ್ಕೆ ಹಿರಿಯ ಸಹಾಯಕರು ಏನಿರ್ತಾರೆ ಅವರಿಂದ ನಮಗೆ ಒಂದು ಸ್ವಲ್ಪ ಟ್ರೈನಿಂಗ್ನ ಕೊಡಿಸ್ತಾರೆ. ಅವರೆಲ್ಲ ಹೇಗೆ ವರ್ಕ್ ಮಾಡ್ತಾರೆ, ನಾವು ಯಾವ ರೀತಿ ಅದನ್ನು ನೋಡಿ ಕಲ್ತ್ಕೊಬೇಕು ಅನ್ನೋದೆಲ್ಲ ಅದರಲ್ಲಿ ಹೇಳ್ಕೊಡ್ತಾರೆ. ಅದಾದ ನನಗೆ ಒಂದು 2-3 ಡೇಸ್ ಆದಮೇಲೆ ರೆಗ್ಯುಲರ್ ಟ್ರೈನಿಂಗ್ ಇತ್ತು. ಯಾಕಂದರೆ ಬೇರೆ ಈಗ ಒಂದು ಕೊಡಗು DCC ಬ್ಯಾಂಕ್ ಹೆಡ್ ಆಫೀಸ್ ಒಂದು ಕಡೆ ಇದ್ದರೆ ಅದ್ರ ಬ್ರ್ಯಾಂಚ್ಗಳು ಸುಮಾರು ಕಡೆ ಇರ್ತವೆ. ಪ್ರತಿಯೊಂದು ಬ್ರ್ಯಾಂಚ್ಗೂ ಈಗ ಎಲ್ಲರೂ ಒಂದೇ ಬ್ರ್ಯಾಂಚ್ಗೆ ಹಾಕೋಕ್ಕಾಗಲ್ಲ. ಹಾಗಾಗಿ ಒಬ್ಬೊಬ್ಬರನ್ನ ಒಂದೊಂದು ಕಡೆ ಹಾಕ್ತಾರೆ. ಅವ್ರನ್ನೆಲ್ಲರೂ ಒಟ್ಟಿಗೆ ಸೇರಿಸಿ ಸೇಮ್ ನಾನು ಹೇಗೆ
ಈಗ ಈ ಒಂದು ಬ್ಯಾಂಕಲ್ಲಿ ಏನು ಎಕ್ಸಾಮ್ ಬರೆದು ನನಗೆ ಪಾಸ್ ಆಗಿದ್ದೀನಿ, ಆ ರೀತಿಯೇ ಈ ಕೊಡಗು DCC ಬ್ಯಾಂಕಲ್ಲೂ ಅಷ್ಟೇ ಎಲ್ಲ ಬ್ರ್ಯಾಂಚಲ್ಲೂ ಏನು ಅಸಿಸ್ಟೆಂಟ್ ಪೋಸ್ಟ್ಗೆ ಸೆಲೆಕ್ಷನ್ ಆಗಿರ್ತಾರೆ ಅವರೆಲ್ರಿಗೂ ಹೆಡ್ ಆಫೀಸಲ್ಲೇ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅಸಿಸ್ಟೆಂಟ್ ಪೋಸ್ಟಲ್ಲಿ ಏನೇನು ವರ್ಕ್ ಇರುತ್ತೆ, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ. ನಮಗೂ ಕೂಡ ಅದನ್ನೇ ಮಾಡ್ತಿದ್ದಾರೆ. ನಮ್ಮದು 5 ದಿನ ಟ್ರೈನಿಂಗ್ ಅಲಾಟ್ಮೆಂಟ್ನ ಮಾಡಿದ್ದಾರೆ. ನಿಮ್ಮ ಕೊಡಗು DCC ಬ್ಯಾಂಕಲ್ಲಿ ಇಂಟರ್ವ್ಯೂ ಸೆಲೆಕ್ಷನ್ ಆದವ್ರಿಗೆ ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದು ಆ ಒಂದು ಬ್ಯಾಂಕ್ ಮೇಲೆ ನಿರ್ಧಾರ ಆಗುತ್ತೆ. ಇನ್ನು ಯಾರೆಲ್ಲ SCDCC ಬ್ಯಾಂಕ್ ಎಕ್ಸಾಮ್ ಬರೆದಿದ್ದೀರಾ ಮತ್ತು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಹಾಗೆ ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ ಯಾರೆಲ್ಲ ಬರೆದಿದ್ದೀರಾ, ನೀವು ಕೂಡ ಒಂದು ಇಂಟರ್ವ್ಯೂಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ಪ್ರೊಸೀಜರೇ ನಿಮ್ಮ ಇಂಟರ್ವ್ಯೂನಲ್ಲೂ ಅಡಾಪ್ಟ್ ಆಗೋದು. ಈ ಒಂದು ಪ್ರೊಸೀಜರ್ನೇ ಫಾಲೋ ಮಾಡೋದು. ಈಗೇನು ಕೊಡಗು DCC ಬ್ಯಾಂಕ್ ಅವ್ರಿಗೆ ಇಂಟರ್ವ್ಯೂಗೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀನಲ್ಲ, ಈ ಒಂದು ವಿಡಿಯೋನೇ ನೀವು ನೋಡಿ ಇದೇ ರೀತಿಯೇ ನೀವು ಪ್ರಿಪೇರ್ ಆಗಿ, ಆ ಜೊತೆಗೆ ಯಾರೆಲ್ಲ ಸೆಲೆಕ್ಷನ್ ಆದ್ರಿ ಇಂಟರ್ವ್ಯೂ ಆದಮೇಲೆ ಅನ್ನೋದನ್ನ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಖಂಡಿತವಾಗಿಯೂ ಇದು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಹಾಗಾಗಿ ಸುಮಾರು ಜನ ಯಾರೆಲ್ಲ ನಿಮ್ಮ ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸ್ನ ತಿಳಿಸ್ಕೊಡಿ ಮತ್ತು ಇಂಟರ್ವ್ಯೂನಲ್ಲಿ ಏನೇನು ಪ್ರಶ್ನೆ ಕೇಳ್ತಾರೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳಿದ್ರಿಂದ ನಾನು ಇವತ್ತಿನ ವಿಡಿಯೋ ಮಾಡಿರೋದು. ಯಾಕಂದರೆ ಹೊಸ್ದಾಗಿ ಈ ಹಿಂದೆ ಯಾರೂ ಇಂಟರ್ವ್ಯೂನ ಅಟೆಂಡ್ ಮಾಡಿರಲ್ಲ, ಕೆಲವೊಬ್ಬರಿಗೆ ಪಾಪ ಕಟ್ ಆಫೇ ನಿಂತಿರಲ್ಲ, ಸುಮಾರು ಎಕ್ಸಾಮ್ಸ್ನ ಬರೆದಿರ್ತೀರ, ಕಟ್ ಆಫು ನಿಂತಿರಲ್ಲ, ನಿಮ್ಮದು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿರಲಿಲ್ಲ. ಆಲ್ರೆಡಿ ಇಂಟರ್ವ್ಯೂ ಸೆಲೆಕ್ಷನ್ ಆಗಿ ಸುಮಾರು ಇಂಟರ್ವ್ಯೂ ಅಟೆಂಡ್ ಮಾಡಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಂಟರ್ವ್ಯೂನಲ್ಲಿ ಏನೇನು ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ ಅಂತ. ಬಟ್ ಹೊಸ್ದಾಗಿ ಯಾರೆಲ್ಲ ಇಂಟರ್ವ್ಯೂನ ಅಟೆಂಡ್ ಮಾಡ್ತಿದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇನ್ನೂ ಇಂಟರ್ವ್ಯೂ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಜೊತೆಗೆ ಯಾರೆಲ್ಲ DCC ಬ್ಯಾಂಕ್ ಎಕ್ಸಾಮ್ನ ಬರೆದಿದ್ದೀರಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.